ಸಮಕಾಲೀನ ಭಾರತೀಯ ಸಮಾಜ ಅಧ್ಯಾಯ 1 ಭಾರತೀಯ ಪರಂಪರೆ ದಿ ಇಂಡಿಯನ್ ಟ್ರೆಡಿಷನ್ 1 ಹಿಂದೂ ಸಾಮಾಜಿಕ ಚಿಂತನೆ 2 ವರ್ಣಾಶ್ರಮ ಧರ್ಮ 3 ಹಿಂದೂ ಧರ್ಮದ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ 1 ಹಿಂದೂ ಸಾಮಾಜಿಕ ಚಿಂತನೆ ಹಿಂದೂ ವ್ಯೂ ಆಫ್ ಲೈಫ್ ವಿಶ್ವದ 3 ವಿಶಾಲ ಧರ್ಮಗಳಲ್ಲಿ ಹಿಂದೂ ಧರ್ಮವು 3ನೇ ಸ್ಥಾನವನ್ನು ಹೊಂದಿದೆ. ಭಾರತ ದೇಶದಲ್ಲಿ ಪ್ರತಿಶತ 80ರಷ್ಟು ಜನ ಹಿಂದೂ ಧರ್ಮೀಯರು. ನೇಪಾಳ ಇದು ಹಿಂದೂ ರಾಷ್ಟ್ರ. ಪೂರ್ವ ಏಷ್ಯಾದಲ್ಲಿ ಬಾಲಿ, ಸುಮಾತ್ರ, ಶ್ರೀಲಂಕಾ, ಮಾರಿಷಸ್, ಫಿಜಿ ಮತ್ತು ಪಶ್ಚಿಮ ಇಂಡಿಯಾದಲ್ಲಿ ಸಾಕಷ್ಟು ಜನರು ಹಿಂದೂ ಸಂಸ್ಕೃತಿಯನ್ನು ನಂಬಿದ್ದಾರೆ. ಈ ಎಲ್ಲ ವಿವಿಧ ದೇಶಗಳಿಗೆ ಒಂದಾನೊಂದು ಕಾಲಕ್ಕೆ ಭಾರತದಿಂದ ಜನರು ವಲಸೆ ಹೋಗಿರಬಹುದು. ಸಮಾಜಶಾಸ್ತ್ರವು ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಶಾಸ್ತ್ರೀಯ ಅಧ್ಯಯನ ಕೈಗೊಳ್ಳುವಲ್ಲಿ ಈ ಅಧ್ಯಾಯದಲ್ಲಿ ಹಿಂದೂ ಸಮಾಜದ ರಚನಾ ಸ್ವರೂಪ ಹಾಗೂ ಕಾರ್ಯಗಳ ಮಧ್ಯೆ ಇರುವ ಸಂಬಂಧ ಕುರಿತಾಗಿ ಅಭ್ಯಸಿಸಲಾಗುವುದು. ವರ್ಣ ವ್ಯವಸ್ಥೆ, ವರ್ಣಾಶ್ರಮ ಧರ್ಮ, ಪುರುಷಾರ್ಥ, ಹಿಂದೂ ಸಾಹಿತ್ಯ ಹಾಗೂ ಹಿಂದೂ ಸಂಸ್ಕಾರಗಳ ಸ್ಥೂಲ ಪರಿಚಯವನ್ನು ಮಾಡಿಕೊಂಡರೆ ಮಾತ್ರ ಹಿಂದೂ ಸಾಮಾಜಿಕ ವ್ಯವಸ್ಥೆಯ ಸಾಮಾನ್ಯ ಜ್ಞಾನವನ್ನು ನಾವು ಪಡೆಯಬಹುದಾಗಿದೆ. ಹಿಂದೂಗಳಾರು? ಹೂ ಆರ್ ಹಿಂದೂ? ಹಿಂದೂಗಳ್ಯಾರು? ಹಿಂದೂ ಸಮಾಜದ ಪಾರಿಭಾಷಿಕ ಅರ್ಥ ಅಥವಾ ವ್ಯಾಖ್ಯೆಯನ್ನು ತಿಳಿದುಕೊಂಡರೆ ಹಿಂದೂಗಳು ಯಾರೆಂಬುದನ್ನು ಅರಿವಾಗದು. ಮೇಲ್ನೋಟಕ್ಕೆ ಹಿಂದೂ ಶಬ್ದದ ಅರ್ಥ ವಿವರಣೆ ಅತ್ಯಂತ ಸುಲಭವೆನಿಸುವುದು ಸಹಜ. ವಾಸ್ತವಿಕವಾಗಿ ಈ ಶಬ್ದವನ್ನು ವಿವರಿಸುವುದು ಬಹು ಕ್ಲಿಷ್ಟ ಕಾರ್ಯ, ಏಕೆಂದರೆ ಈ ಪದವು ಬಹು ಸಂಕೀರ್ಣವಾಗಿದೆ. ಸಮಾಜಶಾಸ್ತ್ರಜ್ಞರಲ್ಲಿ ಹಾಗೂ ಭಾರತೀಯ ಧರ್ಮಶಾಸ್ತ್ರಜ್ಞರಲ್ಲಿ ಈ ಪದದ ಪರಿಭಾಷೆ, ವ್ಯಾಖ್ಯೆಯು ಬಗೆಗೆ ಒಮ್ಮತವಿಲ್ಲ. ಸಾಕಷ್ಟು ಭಿನ್ನಾಭಿಪ್ರಾಯಗಳನ್ನು ಈ ವಿಷಯವಾಗಿ ಕಾಣುತ್ತೇವೆ. ಹಿಂದೂ ಈ ಶಬ್ದವು ಭೌಗೋಳಿಕ ನಿರೂಪಣೆಯಾಗಿದೆ. ಹಿಂದೂ ಈ ಶಬ್ದವು ಸಿಂಧೂ ನದಿಯಿಂದ ಬಂದುದು. ಪರ್ಷಿಯನ್ ಜನರು ಸಿಂಧೂ ಈ ಶಬ್ದವನ್ನು ಹಿಂದೂ ಎಂದು ಕರೆಯತೊಡಗಿದರು. ಗ್ರೀಕ್ ಜನರು ಸಿಂಧೂ ನದಿಗೆ ಇಂಡಸ್ ಎಂದು ಕರೆದರು. ಹೀಗೆ ಮೂಲತಃ ಹಿಂದೂ ಎಂದರೆ ಇಂಡಿಯನ್ ಎಂದಾಯಿತು. ಕ್ರಮೇಣ ಇಂಡಿಯನ್ ಜನರು ಅನುಸರಿಸುವ ಧರ್ಮಕ್ಕೆ ಹಿಂದೂ ಎಂಬ ಹೆಸರು ಬಂದಿರಬಹುದು. ಆಶ್ಚರ್ಯದ ಸಂಗತಿಯೆಂದರೆ ಆರ್ಯರು ತಾವು ನಂಬಿರುವ ಧರ್ಮಕ್ಕೆ ಯಾವುದೇ ವಿಶಿಷ್ಟ ಹೆಸರನ್ನು ಕೊಡಲಿಲ್ಲ. ಕಾಲಾನುಕ್ರಮದಲ್ಲಿ ವೇದ ಹಾಗೂ ಸ್ಮೃತಿಗಳಲ್ಲಿ ನಂಬಿಕೆ ಇಟ್ಟ ಜನಾಂಗಕ್ಕೆ ಸನಾತನ ಧರ್ಮೀಯರೆಂದು ಹೆಸರಿಸಲಾಯಿತು. ರಿಲಿಜನ್ ಈ ಶಬ್ದಕ್ಕೆ ಸಂಸ್ಕೃತದಲ್ಲಿ ಸಮಾನಾರ್ಥ ಶಬ್ದವಿರುವುದು ಆಶ್ಚರ್ಯಕರ ಸಂಗತಿ. ರಿಲಿಜನ್ ಈ ಶಬ್ದಕ್ಕೆ ಧರ್ಮ, ಮತ ಹಾಗೂ ಮಾರ್ಗವೆಂಬ ಪದಗಳನ್ನು ಬಳಸಬಹುದು. ಹಿಂದೂ ಧರ್ಮದ ಉಚ್ಚ ಸ್ತರದ ಸಂಸ್ಕೃತಿಗೆ ಬ್ರಾಹ್ಮಣ ಧರ್ಮ ಅಥವಾ ವೈದಿಕ ಧರ್ಮವೆಂದು ಹೇಳಬಹುದು. ಬೌದ್ಧ, ಕ್ರಿಶ್ಚಿಯನ್ ಹಾಗೂ ಇಸ್ಲಾಂ ಮತಗಳಿಗೆ ಮೂಲ ಪ್ರವರ್ತಕ ಅಥವಾ ಮೂಲ ಪುರುಷರು ಇರುವಂತೆ ಹಿಂದೂ ಧರ್ಮಕ್ಕೆ ಒಬ್ಬ ಮೂಲ ಪುರುಷನಿಲ್ಲ. ಇತರ ಧರ್ಮಗಳಿಗೆ ಸರ್ವಗ್ರಾಹ್ಯವಾಗಿರುವ ಒಂದಿಲ್ಲೊಂದು ಧರ್ಮಗ್ರಂಥ ಹಾಗೂ ದೇವರಿದ್ದರೆ, ಹಿಂದೂಗಳಿಗೆ ಅನೇಕ ಪವಿತ್ರ ಗ್ರಂಥಗಳಿವೆಯಲ್ಲದೆ ಅನೇಕ ಆರಾಧ್ಯ ದೇವರಿರುವರು. ಹಿಂದೂ ನಿರೀಶ್ವರವಾದಿಯಾಗಿರಬಹುದು, ಇಲ್ಲವೇ ಮೂರ್ತಿ ಪೂಜಕನಾಗಿರಬಹುದು. ಈ ರೀತಿಯಾಗಿ ಹಿಂದೂ ಶಬ್ದಕ್ಕೆ ವಿವಿಧ ವಿವರಣೆಗಳಿವೆ. ಆದರೆ ಯಾವುದೂ ಪರಿಪೂರ್ಣವಿಲ್ಲ. ಎಷ್ಟೇ ಎಚ್ಚರಿಕೆ ವಹಿಸಿ ವಿವರಣೆ ಕೊಟ್ಟರೂ ಅದರಲ್ಲಿ ಅವ್ಯಾಪ್ತಿ ಅಥವಾ ಅತಿವ್ಯಾಪ್ತಿಯ ದೋಷ ತಪ್ಪಿದ್ದಲ್ಲ. ಆದರೆ ಹಿಂದೂ ಶಬ್ದ ಈ ಶಬ್ದವನ್ನು ವಿವರಿಸಲು ಸಾಧ್ಯವಿಲ್ಲವೆಂದಾಕ್ಷಣ ಹಿಂದೂ ಸಮಾಜ ಎಂಬುದೇ ಅಸ್ತಿತ್ವದಲ್ಲಿಲ್ಲ ಎಂದು ಅರ್ಥವಲ್ಲ. ವಿವರಿಸಲು ಆಗದಿದ್ದರೂ ಹಿಂದೂ ಸಮಾಜ ಇದೆ ಎನ್ನುವುದಂತೂ ನಿಶ್ಚಿತ. ನಮ್ಮೆಲ್ಲರಿಗೂ ಇದು ಅನುಭವಕ್ಕೆ ಬಂದ ಸಂಗತಿಯು. ಹಿಂದೂ ಸಮಾಜ ಎಂಬ ಹೆಸರಿನಲ್ಲಿ
ಯಾರು ಯಾರು ಸೇರುತ್ತಾರೆ ಎಂಬ ಬಗ್ಗೆಯೂ ಸಹ ನಮ್ಮೆಲ್ಲರಿಗೂ ಒಂದು ನಿಶ್ಚಿತವಾದ ಹಾಗೂ ಸಮಾನವಾದ ಅಭಿಪ್ರಾಯವಿದೆ. ಕೆಲವು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಒಂದು ಸಂಹಿತೆ ಹಿಂದೂ ಕೋಡ್ ರಚಿಸಲಾಯಿತು. ಸಂಸತ್ತು ಅದಕ್ಕೆ ಒಮ್ಮತ ನೀಡಿತು. ಪಂಡಿತ್ ಜವಾಹರಲಾಲ್ ನೆಹರು ಹಾಗೂ ಡಾಕ್ಟರ್ ಅಂಬೇಡ್ಕರ್ ಇವರೇ ಅದರ ಮುಖ್ಯ ಶಿಲ್ಪಿಗಳು. ಸಂಹಿತೆ ತಯಾರಿಸಿದ ನಂತರ ಅದನ್ನು ಅನ್ವಯಿಸಬೇಕಾಗಿದ್ದ ಈ ದೇಶದ ಬಹುಸಂಖ್ಯಾತ ಸಮಾಜವನ್ನು ಯಾವ ಹೆಸರಿನಿಂದ ಕರೆಯಬೇಕೆಂಬ ಪ್ರಶ್ನೆ ಅವರ ಮುಂದೆ ಬಂದಿತು. ಆಗ ಇದನ್ನು ಹಿಂದೂ ಕೋಡ್ ಎಂದೇ ಕರೆಯಲಾಯಿತು. ಈ ಸಂಹಿತೆ ಯಾರಿಗೆ ಅನ್ವಯಿಸುತ್ತದೆ ಎಂಬುದನ್ನು ಹೇಳಲು ಅವರು ಮೊದಮೊದಲು ಮುಸಲ್ಮಾನ್, ಕ್ರಿಶ್ಚಿಯನ್, ಯಹೂದಿ ಮತ್ತು ಪಾರ್ಸಿ ಈ ನಾಲ್ವರನ್ನು ಬಿಟ್ಟರೆ ಹಿಂದೂಸ್ಥಾನದಲ್ಲಿರುವ ಉಳಿದೆಲ್ಲರಿಗೂ ಸನಾತನಿ, ಲಿಂಗಾಯತ, ಜೈನ, ಬೌದ್ಧ, ಸಿಖ್, ಆರ್ಯ, ಹರಿಜನರ ಸಮಾಜ ಮುಂತಾದ ಎಲ್ಲರಿಗೂ ಈ ಸಂಹಿತೆ ಅನ್ವಯಿಸುತ್ತದೆ ಎಂದು ನಿರ್ಣಯಿಸಬೇಕಾಯಿತು. ಅವರು ಇನ್ನೂ ಮುಂದೆ ಹೋಗಿ ಮೇಲಿನ ಪಟ್ಟಿಯಲ್ಲಿ ಇದ್ದವರನ್ನು ಬಿಟ್ಟು ಹೋಗಿರೋರು ಬೇರೆ ಯಾರಾದರೂ ಇದ್ದರೆ ಅವರೆಲ್ಲರಿಗೂ ಸಹ ಇದು ಅನ್ವಯಿಸುತ್ತದೆ. ಯಾರಿಗಾದರೂ ಇದು ಸಂಹಿತೆ ತಮಗೆ ಅನ್ವಯಿಸುವುದಿಲ್ಲ ಅನ್ನಿಸಿದರೆ ಅದನ್ನು ಸಿದ್ಧಪಡಿಸುವ ಜವಾಬ್ದಾರಿ ಸಹ ಅವರಿಗೆ ಸೇರಿದ್ದು ಎಂದು ಹೇಳಿದ್ದಾರೆ. ಕಾರಣ ಹಿಂದೂ ಶಬ್ದಕ್ಕೆ ವಿವರಣೆ ಕೊಡಲಾಗುವುದಿಲ್ಲವೆಂದ ಮಾತ್ರಕ್ಕೆ ಹಿಂದುವೇ ಇಲ್ಲ ಎಂದು ಒಮ್ಮೊಮ್ಮೆ ವಾದ ವಿವಾದ ಎಬ್ಬಿಸುವುದು ಸಮಂಜಸವೂ ಅಲ್ಲ. ಐತಿಹಾಸಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ರೀತಿಗಳಲ್ಲೂ ಮೇಲೆ ಹೆಸರಿಸಿದವರೆಲ್ಲರನ್ನೂ ಒಳಗೊಳ್ಳುವ ಶಬ್ದವೇ ಹಿಂದೂ ಎಂಬುದನ್ನು ಎಲ್ಲರೂ ಒಪ್ಪಿರುವ ಅಭಿಪ್ರಾಯವಾಗಿದೆ. ಸಾಮಾನ್ಯವಾಗಿ ಹಿಂದೂಗಳು ಕರ್ಮ ಸಿದ್ಧಾಂತವನ್ನು ಒಪ್ಪುವರು. ಅವರು ಜನನ ಮೃತ್ಯುಚಕ್ರವನ್ನು ನಂಬುವರಲ್ಲದೆ ಪುನರ್ಜನ್ಮದಲ್ಲಿ ವಿಶ್ವಾಸವಿಡುವರು. ಹಿಂದೂಗಳು ಮುಕ್ತಿ ಅಥವಾ ಮೋಕ್ಷವೇ ತಮ್ಮ ಜೀವನದ ಅಂತಿಮ ಗುರಿಯೆಂದು ದೃಢವಾಗಿ ನಂಬುವರು. ಮುಕ್ತಿ ಎಂದರೆ ಜೀವನ ಮರಣಗಳ ಚಕ್ರದಿಂದ ಅಂತಿಮವಾಗಿ ಮುಕ್ತಗೊಳಿಸುವುದು. ಇಂತಹ ಜನಾಂಗವೇ ಹಿಂದೂ ಸಮಾಜವೆಂದು ಸ್ಥೂಲವಾಗಿ ಹೇಳಬಹುದು. ಯಾವುದೇ ಸಮಾಜದ ಪೂರ್ವಾಪರ ಇತಿಹಾಸವನ್ನು ಕಂಡುಹಿಡಿಯುವುದು ಕಠಿಣ. ಅಂತೆಯೇ ಹಿಂದೂ ಸಮಾಜದ ಪೂರ್ವಾಪರ ಚರಿತ್ರೆಯನ್ನು ಖಚಿತವಾಗಿ ಹೇಳುವುದು ಪ್ರಯಾಸಕರ. ಹಿಂದೂ ಸಮಾಜ ಎಂದು ಹುಟ್ಟಿಕೊಂಡಿತು ಎಂಬುದು ನಿರ್ದಿಷ್ಟವಾಗಿ ಹೇಳುವುದು ಸಾಧ್ಯವಿಲ್ಲ. ಅದು ಅತ್ಯಂತ ಪುರಾತನವಾದದ್ದು. ಹೀಗಿದ್ದರೂ ಕೂಡ ಕೆಲವು ಚರಿತ್ರಕಾರರು ಮತ್ತಿತರ ವಿದ್ವಾಂಸರು ಈ ವಿಷಯದಲ್ಲಿ ತಮ್ಮದೇ ಆದ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಶ್ರೀ ಆರ್. ಕೆ. ಘೋಷರು ಋಗ್ವೇದ ಸಮಯ ಕ್ರಿಸ್ತಪೂರ್ವ 1000 ಎಂದು ನಿರ್ಣಯಿಸಿದ್ದಾರೆ. ಈ ಸಂಸ್ಕೃತಿಯು ಋಗ್ವೇದದ ಕಾಲಕ್ಕೂ ಮುಂಚಿತವಾಗಿ ಹುಟ್ಟಿಕೊಂಡಿರಬೇಕು. ಹಿಂದೂ ಸಮಾಜದ ಮೂಲವನ್ನು ಕಂಡುಹಿಡಿಯುವುದು ತುಂಬ ಕ್ಲಿಷ್ಟಕರ. ಏಕೆಂದರೆ ಈ ಸಮಸ್ಯೆಯು ಭಾಷೆ, ಜನಾಂಗ ಹಾಗೂ ನಂಬಿಕೆಗಳನ್ನು ಒಳಗೊಂಡಿರುತ್ತದೆ. ವೈದಿಕ ಧರ್ಮವು ಸಂಪೂರ್ಣವಾಗಿ ಜನಾಂಗ ದೃಷ್ಟಿಯಿಂದ ಮತ್ತು ಭಾಷೆಯ ದೃಷ್ಟಿಯಿಂದ ಆರ್ಯ ಧರ್ಮವಾಗಿತ್ತೋ ಹೇಗೆ ಎಂಬುದರ ಬಗ್ಗೆ ಇನ್ನೂ ಭಿನ್ನಾಭಿಪ್ರಾಯಗಳು ಉಳಿದಿವೆ. ಹಿಂದೂ ಧರ್ಮವು ಕನಿಷ್ಠ 2500 ವರ್ಷಗಳ ಖಚಿತ ಹಾಗೂ ಉಜ್ವಲ ಪರಂಪರೆಯನ್ನು ಹೊಂದಿದೆ ಎಂದು ಧಾರಾಳವಾಗಿ ಹೇಳಬಹುದು. ಅನೇಕ ಜನಾಂಗ, ವಿವಿಧ ಭಾಷೆ, ಸಂಸ್ಕೃತಿಗಳಿಂದ ಕೂಡಿದ ಹಿಂದೂ ಸಂಸ್ಕೃತಿಯು ಶ್ರೀಮಂತವಾಗಿದೆ. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಶಿವಕುಮಾರ್ ಕುಂಬಳಾಳೆ. ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್, ಕನ್ನಡ ಸ್ಟೋರೀಸ್, ಸರ್ಚ್ ಡಾ ಸ್ಟೈಲ್. ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ. ಜೈ ಕನ್ನಡ, ಜೈ ಕರ್ನಾಟಕ ಮಾತೆ, ಜೈ ಕರ್ನಾಟಕ. ಈ ರೀತಿ ಹೊಸ ಪುಸ್ತಕಗಳ ಧ್ವನಿಸುರುಳಿಯನ್ನು ಕೇಳಲು ಈ ಧ್ವನಿಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್, ಕಮೆಂಟ್, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.